ಲಾಸ್ಟ್ ಟೈಮು ಒರಿಜಿನಲ್ ಮಲ್ಲಿಗೆ ಮೊಗ್ಗು ಯೂಸ್ ಮಾಡಿ ಮೊಗ್ಗಿನ ಜಡೆ ಮಾಡಿದ್ದೆ ನನ್ನ ಮಗಳಿಗೆ. ಈ ಸಲ ಟಿಶ್ಯೂ ಪೇಪರಿಂದ ಮೊಗ್ಗಿನ ಜಡೆ ಮಾಡಕ್ಕೆ ನೋಡೋಣ. ಈ ಸಲ ನೆಟ್ಟೆಡ್ ಮೊಗ್ಗಿನ ಜಡೆ ಮಾಡೋಣ ಅಂತ ಹೇಳಿ ನಾನು ಮೊಗ್ಗನ್ನ ಪೋಣಿಸಿದ್ದೀನಿ 3 ಲೈನು. ನಿಮಗೆ ಗೊತ್ತಾಗಲಿ ಅಂತ ನಾನು ಇಲ್ಲಿ ಕಾರ್ಡ್‌ಬೋರ್ಡ್‌ಗೆ ಅಂಟಿಸಿದ್ದೀನಿ. ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಚಿಕ್ಕ ಕಂಬಿ ಇದ್ರೆ ಅಲ್ಲೂ ಕಟ್ಕೋಬೋದು. 3 ಲೈನ್ ಕಟ್ಕೊಂಡು, ಆಮೇಲೆ ದಾರನ ತೋರಿಸಿರೋ ಹಾಗೆ ಒಂದು ಸೈಡ್ ಕಟ್ಕೊಂಡು ಪೋಣಿಸ್ಕೊಂಡು ಬರ್ಬೇಕು ಮೊಗ್ಗನ್ನ. ಅದ್ರ ಪಕ್ಕ ಪಕ್ಕ 3 ನಾನು ಚಿಕ್ಕ ತೆಳ್ಳಗಿದೆ ಜಡೆ ಅಂತ 3 ಲೈನ್ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಜಡೆ ಇದ್ರೆ 5 ಲೈನ್ ಮಾಡ್ಕೋಬೋದು. ಆವಾಗ ಇನ್ನೂ ಅಗ್ಲಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಪಕ್ಕ ಪಕ್ಕ ಒಂದೇ ಕಡೆ ಡೈರೆಕ್ಷನಲ್ಲಿ ಮೊಗ್ಗನ್ನ ಪೋಣಿಸಿ ನಾನು 2 ಕಡೆ ಪೋಣಿಸಿದ್ದೀನಿ. ಆಮೇಲೆ ಮಿಡಲ್ ಸ್ಟ್ರ್ಯಾಂಡಿಗೆ ಅದಕ್ಕೆ ದಾರ ಕಟ್ಟಿ ಮೊಗ್ಗನ್ನ ಪೋಣಿಸ್ಕೊಂಡು ನಾವು ಜಿಗ್‌ಜಾಗ್ ಶೇಪಲ್ಲಿ ನಾವು ಅದನ್ನು ಹಾಕ್ತಾ ಹೋಗಬೇಕು. ನಾನು ಈ ಥರ ಆಲ್ರೆಡಿ ಒಂದು ಟ್ಯುಟೋರಿಯಲ್ ನಾನು ಹೂವಿಂದು ದುಪ್ಪಟ್ಟ ಮಾಡಿದಾಗ ತೋರಿಸಿದ್ದೀನಿ. ಅದು ಒರಿಜಿನಲ್ ಫ್ಲವರಲ್ಲಿ ಮಾಡಿ ತೋರಿಸಿರೋದು. ಸೊ ಇದ್ರಲ್ಲಿ ನೀಟಾಗಿ ಗೊತ್ತಾಗಲಿಲ್ಲ ಅಂದರೆ ಆ ರೀಲ್ ಹೋಗಿ ನೋಡಿ, ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಥರ ಜಿಗ್‌ಜಾಗ್ ಕಂಪ್ಲೀಟ್ ಮಾಡ್ಕೊಂಬರ್ಬೇಕು. ದಾರ ಏನಾದರೂ ಎಂಡ್ ಆದರೆ ಮಧ್ಯದಲ್ಲಿ ಮತ್ತೆ ಗಂಟಾಗಿ ಕಟ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಮಕ್ಕಳಿಗೆ ಲೈಟ್ ವೇಟ್ ಮೊಗ್ಗಿನ ಜಡೆ ಬೇಕು ಅಂದರೆ ಈ ಥರ ಟಿಶ್ಯೂ ಪೇಪರಲ್ಲಿ ಮಾಡ್ಕೋಬೇಕು. ನಾನು ಟಿಶ್ಯೂ ಪೇಪರಲ್ಲಿ ಮಲ್ಲಿಗೆ ಮೊಗ್ಗು ಮಾಡೋದು ಕೂಡ ರೀಲ್ ಮಾಡಿ ಹಾಕಿದ್ದೀನಿ. ಅದನ್ನು ಚೆಕ್ ಮಾಡಿ ಹೇಗೆ ಮೊಗ್ಗು ಮಾಡೋದು ಅಂತ. ಎಲ್ಲೆಲ್ಲಿ ಮಲ್ಲಿಗೆ ಮೊಗ್ಗು ಸಿಗೋದಿಲ್ವೋ ಅವರೆಲ್ಲ ಈ ಟಿಶ್ಯೂ ಪೇಪರ್ ಮೊಗ್ಗು ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಈ ಬೇರೆ ದೇಶದಲ್ಲಿರೋರು ಕನ್ನಡಿಗರಿಗೆಲ್ಲ ಈ ಥರ ಮೊಗ್ಗಿನ ಜಡೆ ಹಾಕ್ಬೇಕು ಮಕ್ಕಳಿಗೆ ಅಂತ ತುಂಬ ಆಸೆ ಇರುತ್ತೆ. ಅವರಲ್ಲೆಲ್ಲ ಸಿಗೋದಿಲ್ಲ. ಅವರೆಲ್ಲ ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.